ಇವತ್ತು ನಾವು ಮಾಡ್ತಾರೋ ವಿಡಿಯೋ ಪಾಲಕ್ ಚಿಕನ್ ಫ್ರೈ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ತೋರಿಸ್ಕೊಡ್ತೀನಿ. ನಾನು ಚೆನ್ನಾಗಿ ಪಾಲಕ್ಕು ಮತ್ತು ಈ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಎಲ್ಲ ತೊಳೆದು ಒಂದು ನೀರಲ್ಲಿ ಮುಳುಗೋ ಥರ ಇಟ್ಕೊಂಡಿದ್ದೀನಿ. ಇದನ್ನು ಇವಾಗ ಒಲೆ ಮೇಲೆ ಇಡ್ತಾಯಿದ್ದೀನಿ. ಇದು ಚೆನ್ನಾಗಿ ಕುದಿ ಬರಬೇಕು. ಆ ಕುದ್ದು ಎಲ್ಲ ಹಿಂಡಿ ನೀರೆಲ್ಲ ಇದಾದ್ಮೇಲೆ ಪಾಲಕ್ಕು ಚೆನ್ನಾಗಿ ಬೆಂದು ಸ್ಮೂತಾಗಿ ಬರುತ್ತೆ, ಕಲರ್ ಚೇಂಜ್ ಆಗುತ್ತೆ. ಅದಾದಮೇಲೆ ಅದನ್ನು ನೀರೆಲ್ಲ ಸೋಸಿ ಮತ್ತೆ ರುಬ್ಕೋಬೇಕು. ಅಲ್ಲಿವರೆಗೂ ಮಿಕ್ಕಿದ ಐಟಮ್ನ ತೋರಿಸ್ತೀನಿ ಏನೇನು ಹಾಕ್ಕೊಬೇಕು ಅಂತ. ಚಿಕನ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ 1 kg. 1 kg ಆಗೋಷ್ಟು ಒಂದು 4 ಈರುಳ್ಳಿ ತೊಗೊಂಡಿದ್ದೀನಿ. ಒಂದು 1/4 ಲೀಟ್ರ್ ಎಣ್ಣೆ, ಚಕ್ಕೆ ಲವಂಗ, ಈ ಮಾಮೂಲಿ ಪಲಾವ್ ಸಾಮಾನು ಹಾಕ್ತೀವಲ್ಲ, ಮರಾಠಿ ಮುಗ್ಗು, ಈ ಎಲೆ ಅದು ಇದು ಅದು, ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮತ್ತು 2 ಟೊಮೊಟೊ ತೊಗೊಂಡಿದ್ದೀನಿ. ಇದನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ಇವಾಗ ಸ್ಟಾರ್ಟಿಂಗ್ ಇವಾಗ ಎಣ್ಣೆ ಹಾಕ್ತಾಯಿದ್ದೀನಿ. ಇದಕ್ಕೆ ನಾನು ಚಕ್ಕೆ ಮತ್ತು ಲವಂಗ ಹಾಕಿ ರುಬ್ಬಿರೋಂಥದ್ದು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿ, ಚಕ್ಕೆ, ಲವಂಗ 2 ಮಿಕ್ಸ್ ಮಾಡಿ ರುಬ್ಕೊಂಡಿದ್ದೀನಿ. ಎಣ್ಣೆ ಕಾದ್ಮೇಲೆ ಚೆನ್ನಾಗಿ ಈರುಳ್ಳಿ ಫ್ರೈ ಆಗಬೇಕು. ಇದು ಬಣ್ಣ ಬಿಡಬೇಕು, ಸ್ವಲ್ಪ ಬಣ್ಣ ರೆಡ್ ಕಲರ್ ಆಗಲಿ ಅಲ್ಲಿವರೆಗೂ ಸ್ವಲ್ಪ ಎಣ್ಣೆ ಫ್ರೈ ಮಾಡೋಣ. ಇದ್ರ ಜೊತೆಗೆ ಸ್ವಲ್ಪ ಮಸಾಲೆ ಐಟಮ್, ಮಾಮೂಲಿ ಪಲಾವ್ ಎಲೆ, ಎಲ್ಲ ಹಾಕಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಒಂದು ಲೈಟಾಗಿ ಫ್ರೈ ಆದಮೇಲೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಫ್ರೈ ಆಗಿ ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಈಗ ಚಿಕನ್ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಉಪ್ಪು ಹಾಕೋಣ. ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಇವಾಗ ಒಂದು ಸ್ವಲ್ಪ ಉಪ್ಪು ಹಾಕೋಣ. ಮಿಕ್ಸ್ ಮಾಡಿಬಿಟ್ಟು
ಸ್ವಲ್ಪ ಹೊತ್ತು ಚೆನ್ನಾಗಿ ನೀರು ಬಿಟ್ಕೊಳ್ಳಿ ಚಿಕನ್ನು. ಅಲ್ಲಿವರೆಗೂ ಒಂದು ಪ್ಲೇಟ್ ತಗೊಂಡು ಪ್ಲೇಟಲ್ಲಿ ಟೊಮೊಟೊ ಹಾಕ್ತಾಯಿದ್ದೀನಿ ಇವಾಗ. ಚಿಕನ್ ಚೆನ್ನಾಗಿ ಬೇಯ್ತಾ ಇದೆ. ಆ ಟೈಮಲ್ಲಿ ಟೊಮೊಟೊ ಹಾಕಿ ಒಂದು ರೌಂಡ್ ಮಿಕ್ಸ್ ಮಾಡಿಬಿಟ್ರೆ ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದು ಸ್ಮೂತ್ ಆಗಿಬಿಡುತ್ತೆ. ಅದಾದಮೇಲೆ ನಾವು ರುಬ್ಕೊಂಡಿರೋಂಥ ಪಾಲಕ್ ಪೇಸ್ಟ್ನ ಇದಕ್ಕೆ ಹಾಕಿ ಒಂದು ಫಿನಿಶಿಂಗ್ ಕೊಟ್ಬಿಡೋಣ ಲಾಸ್ಟಲ್ಲಿ. ಚೆನ್ನಾಗಿ ಬೆಂದಿದೆ ಚಿಕನ್ನು. ಇನ್ನೊಂದು ಸ್ವಲ್ಪ ಇನ್ನೊಂದು 2 ತುದಿ ಚಿಕನ್ ಚೆನ್ನಾಗಿ ಬೇಯ್ತಾ ಇದೆ. ಪರಿಮಳ ಚೆನ್ನಾಗಿ ಬೆಂದಿದೆ ಒಂದು ಅದಕ್ಕೆ. ಇವಾಗ ಇದಕ್ಕೆ ರುಬ್ಕೊಂಡಿರೋ ಪಾಲಕ್ಕು ಹಾಕ್ಕೊಳ್ಳೋಣ ಇವಾಗ. ಸರಿ ಬೇಡ ಅಣ್ಣ, ಇದು ಬೇಕು ಕೊಡಪ್ಪ. ಫ್ರೆಂಡ್ಸ್, ಪಾಲಕ್ ಚಿಕನ್ನು ಇದ್ರ ಜೊತೆಗೆ ಚಪಾತಿ, ಅನ್ನ, ಈ ಥರ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ನೀವು ನಿಮ್ಮ ಮನೇಲಿ ಮಾಡ್ಕೊಳ್ಳಿ. ಚಿಕ್ಕ ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ. ಹೋಟ್ಲಲ್ಲಿ ಹೋಗಿ ನೀವು ಪಾಲಕ್ ಪನ್ನೀರು ಅದು ಇದು ತಿಂತಾ ಇರ್ತೀರ. ಚಿಕನ್ ನಾನೊಂದು ಸಲ ಟ್ರೈ ಮಾಡಿದ್ದೀನಿ, ಚೆನ್ನಾಗಿ ಬಂದಿದೆ. ನೀವು ಮಾಡಿ ತಿನ್ನಿ, ಮಜಾ ಮಾಡಿ.